ಅನುದಿನ ಆಹಾರ ಫೆಬ್ರವರಿ 16 ಸೋಮವಾರ. ಸಭೆಯ ಸಭಿಕರು ಇಬ್ರಿಯ 10:25. ನೀವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕ್ರೈಸ್ತಿಯ ಜೀವನದಲ್ಲಿ ಸಭೆಯಾಗಿ ಸೇರಿ ಒಟ್ಟಿಗೆ ಬರುವುದು ತುಂಬ ಪ್ರಾಮುಖ್ಯವಾದ ಕಾರ್ಯವಾಗಿದೆ. ಜನರು ಸಭೆಯಾಗಿ ಸೇರಿ ಬರುವಾಗ ನಾವು ದೇವರನ್ನು ಮುಖಾಮುಖಿಯಾಗಿ ಕಾಣುತ್ತೇವೆ. ನಾವು ಆತನಿಗೆ ಸ್ತುತಿ ಹಾಡುಗಳನ್ನು ಹಾಡುತ್ತೇವೆ, ಆರಾಧನೆ ಮಾಡುತ್ತೇವೆ ಮತ್ತು ಸಹೋದರರ ಬಾಂಧವ್ಯದ ಅನ್ಯೋನ್ಯತೆಯಲ್ಲಿ ಸಂತೋಷಿಸುತ್ತೇವೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಕರ್ತನು ನಮ್ಮೊಂದಿಗೆ ಮಾತನಾಡುತ್ತಾರೆ. ಅರಸನಾದ ದಾವೀದನು ಹೀಗೆ ಘೋಷಿಸುತ್ತಾನೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯವನ್ನು ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಕೀರ್ತನೆ 84:10. ದಾವೀದನು ಒಬ್ಬ ದೊಡ್ಡ ಅರಸನಾಗಿದ್ದರೂ ಸಹ ತನ್ನ ರಾಜ ವೈಭವದ ಅರಮನೆಗಿಂತ ದೇವರ ಆಲಯದಲ್ಲಿ ಸಮಯವನ್ನು ಕಳೆಯಲು ಕಾತುರ ಪಡುತ್ತಿದ್ದನು. ನಮ್ಮನ್ನು ದೇವರ ಆಲಯಕ್ಕೆ ಆಹ್ವಾನಿಸಿದಾಗ ಬನ್ನಿ ನಾವು ದೇವರ ಆಲಯಕ್ಕೆ ಹೋಗೋಣ ಎಂದು ಉತ್ಸಾಹದಿಂದ ಹೋಗುವವರಾಗಿರಬೇಕು. ದೇವರ ಆಲಯಕ್ಕೆ ಬಂದ 3 ಜನರು ಹೇಗೆ ಆಶೀರ್ವಾದವನ್ನು ಪಡೆದುಕೊಂಡರು ಎಂಬುದನ್ನು ಕಲಿಯೋಣ. ನಾವು ಸಹ ದೇವರ ಆಲಯಕ್ಕೆ ಬರುವಾಗ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಮೊದಲನೇದು, ಹೃದಯವನ್ನು ದೇವರ ಮುಂದೆ ಒಯ್ದ ಅನ್ನಲು. 1 ಸಮುವೇಲ 1ನೇ ಅಧ್ಯಾಯ 15ನೇ ವಚನವನ್ನು ಓದಿರಿ. ಅನ್ನಲು ದೇವರ ಆಲಯಕ್ಕೆ ಓಡಿ ಬಂದು ತನ್ನ ಹೃದಯದ ಎಲ್ಲ ನೋವು ಸಂಕಟವನ್ನು ಕರ್ತನ ಮುಂದೆ ಒಯ್ದು ಬಿಟ್ಟಳು. ಹೌದು, ತನ್ನ ಸಮಸ್ಯೆಗಳು ಮತ್ತು ನೋವುಗಳ ಭಾರವನ್ನು ಕೆಳಗಿಳಿಸಲು ಅನ್ನಲು ದೇವರ ಆಲಯವನ್ನು ಆರಿಸಿಕೊಂಡಳು. ಅದು ಜೀವಸ್ವರೂಪನಾದ ದೇವರ ಮಂದಿರವಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯು ನೇರವಾಗಿ ದೇವರೊಂದಿಗೆ ಮಾತನಾಡಬಹುದು. ಜನರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗದ ನೋವುಗಳನ್ನು ದೇವರೊಂದಿಗೆ ನಾವು ಹಂಚಿಕೊಳ್ಳಬಹುದು ಮತ್ತು ದೇವರಿಂದ ಸಾಂತ್ವನವನ್ನು ಪಡೆದುಕೊಳ್ಳಬಹುದು. ಅನ್ನಲು ತನ್ನ ಹೃದಯವನ್ನು ದೇವರ ಮುಂದೆ ಒಯ್ದುದರಿಂದ ಆತನು ಆಕೆಯ ಭಾರವನ್ನು ನೀಗಿಸಿ ಮಗನನ್ನು ಅನುಗ್ರಹಿಸಿದನು. ಎರಡನೇದಾಗಿ, ಸಮಾಧಾನದಿಂದ ಹೊರಟು ಹೋದ ಸಿಮೆಯೋನನು. ಸತ್ಯವೇದವು ಸಿಮೆಯೋನನ ಮಾತುಗಳನ್ನು ಹೀಗೆ ದಾಖಲಿಸಿದೆ. ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಲೂಕ 2ನೇ ಅಧ್ಯಾಯ 28-29 ವಚನಗಳು. ಸಿಮೆಯೋನನು ದೇವರ ಆಲಯಕ್ಕೆ ಬಂದು ಯೇಸುವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು. ಆತನ ಹೃದಯವು ಸಮಾಧಾನದಿಂದ ತುಂಬಿತ್ತು. ಅದೇ ಪ್ರಕಾರ ನಾವು ದೇವರ ಆಲಯಕ್ಕೆ ಬರುವಾಗ ಕ್ರಿಸ್ತನ ಪರಿಪೂರ್ಣವಾದ ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. ಆತನು ನಮ್ಮ ಹೃದಯಗಳಲ್ಲಿ ತುಂಬುವ ಸಮಾಧಾನವನ್ನು ಈ ಲೋಕವು ನಮ್ಮಿಂದ ತೆಗೆದುಹಾಕಲು ಸಾಧ್ಯವೇ ಇಲ್ಲ. ಮೂರನೇದಾಗಿ, ಅದ್ಭುತವನ್ನು ಪಡೆದುಕೊಂಡ ಮನುಷ್ಯನು. ಸತ್ಯವೇದವು ಹೀಗೆ ತಿಳಿಸುತ್ತದೆ, ಮತ್ತೊಂದು ಸಬ್ಬತ್ ದಿನದಲ್ಲಿ
ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿದವನೊಬ್ಬನು ಇದ್ದನು. ಲೂಕ 6ನೇ ಅಧ್ಯಾಯ 6ನೇ ವಚನ. ಈ ಮನುಷ್ಯನು ಕೈ ಬತ್ತಿದವನಾಗಿ ದೇವರ ಆಲಯಕ್ಕೆ ಬಂದನು. ಆದರೆ ಆತನು ಆಲಯವನ್ನು ಬಿಟ್ಟು ಹೋಗುವಾಗ ಅದ್ಭುತವನ್ನು ಹೊಂದಿಕೊಂಡು ಹೋದನು. ಪ್ರಿಯ ದೇವರ ಮಕ್ಕಳೇ, ದೇವರ ಮಂದಿರದಲ್ಲಿ ಬಿಡುಗಡೆ, ಸಮಾಧಾನ, ಅದ್ಭುತಗಳು ಹಾಗೂ ಅತಿಶಯ ಕಾರ್ಯಗಳು ಇವೆ. ದೇವರ ಮನೆಯಲ್ಲಿ ಸಿಗುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನೀವು ಸಹ ಪಾಲುದಾರರಾಗಬೇಕೆಂದು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಮುಂದಿನ ಧ್ಯಾನಕ್ಕಾಗಿ ದೇವರ ವಾಕ್ಯ. ನಿನ್ನ ಅಂಗಳಗಳಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರು ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ಕೀರ್ತನೆ 65:4ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಂಡ 19 ಮತ್ತು 20 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 51ರಿಂದ 66 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.